ಪುತ್ರಕಾಮೇಷ್ಟಿ ಅನ್ನುವಂತ ಒಂದು ಆಖ್ಯಾನ ಈ ಒಂದು ಸಂದರ್ಭಕ್ಕೆ ಸರಿಯಾದುದು ಅಂತ ಹೇಳಿ ನಾವು ಮಾಡಿದ್ದೆ ಹೊರತು ನಮಗೆ ಪುತ್ರಕಾಮೇಷ್ಟಿಯಾಗೇ ಮಾಡಿದ್ದು ಅಂತ ಅರ್ಥ ಅಲ್ಲ. ಪುತ್ರಿ ಕಾಮೇಷ್ಟಿ ಆಗಂತೆಲ್ಲೂ ನಮ್ಮ ಹತ್ರ ಯಾವ್ದು ಪ್ರಸಂಗ ಇಲ್ಲ. ಹೇಳ್ತಿದ್ರೆ ಅದನ್ನು ನಾವು ಮಾಡಿಸ್ಬೋದಿತ್ತು. ಸೊ ಹಾಗಾಗಿ ಆ ಒಂದು ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ವಿ. ಇವತ್ತು ನಮಗೆ ಈ ಒಂದು ಪ್ರಸಂಗವನ್ನ ನಡೆಸಿಕೊಡಲಿದ್ದಾರೆ ಭಾಗವತರಾಗಿ ಅನಂತ ದಂತಡಿಗೆಯವರು ಹಾಗೂ ಮೃದಂಗದಲ್ಲಿ AP ಪಾಠಕ್ ಅವರು, ಹಾಗೆ ದಶರಥರಾಗಿ ಗಣಪತಿ ಭಟ್ ಸಂಕದಗುಂಡಿಯವರು, ಕೈಕೆಯಾಗಿ ಶಶಾಂಕ್ ಆರ್ನಾಡಿಯವರು, ಶಂಬರಾಸುರರಾಗಿ ವಿನಾಯಕ್ ಭಟ್ ಶೇಡಿಮನೆಯವರು, ವಶಿಷ್ಠರಾಗಿ ಅಜಿತ್ ಕಾರಂತ್ ಅವರು, ಇವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ತನ್ಮಧ್ಯೆ ಈ ವರ್ಷ ನಮ್ದು ಶತಸ್ಮೃತಿ ಅಂತ ಯಕ್ಷಲೋಕದ ಮಾಸದ ಬಣ್ಣ ನಮ್ಮ ಸಕ್ಕಟ್ಟು ಲಕ್ಷ್ಮೀನಾರಾಯಣಯ್ಯ ನನ್ನ ಅಜ್ಜ ಅವರ ಸಂಸ್ಮರಣೆ ನಾವು ಈಗಾಗಲೇ ಒಂದು 45 ಜನ ಕಲಾವಿದರಿಗೆ ನಾವು ಈವಾಗಲೇ ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಸಕ್ಕಟ್ಟು ಲಕ್ಷ್ಮೀನಾರಾಯಣವರ ಬಗ್ಗೆ ಒಂದು ಸಂಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಸಕ್ಕಟ್ಟು ಲಕ್ಷ್ಮೀನಾರಾಯಣ ಅಂತಂದಾಗ ಯಕ್ಷಗಾನದಲ್ಲಿ ಬಣ್ಣದ ವೇಷದ ಬಗ್ಗೆ ನೀವು ಕೇಳಿರ್ಬೋದು. ಬಣ್ಣದ ವೇಷವನ್ನ ದೇಶ ವಿದೇಶಕ್ಕೆ ಒಂದು 6 ಖಂಡ 26 ಮಿಕ್ಕಿ ದೇಶಗಳನ್ನ ಆ ಕಾಲದಲ್ಲೇ ತಿರುಗಿದವರು. ನಮಗಿವತ್ತು ಫಾರಿನಿಗೆ ಹೋಗೋದಂದ್ರೆ ನಮ್ಮ ಪಕ್ಕದ ಮನೆಗೆ ಹೋಗೋದಷ್ಟೇ ಸುಲಭ ಆಗಿದೆ. ಆ ಕಾಲದಲ್ಲಿ ಅದು ಅಷ್ಟು ಸುಲಭವಾಗಿರಲಿಲ್ಲ. ಯಕ್ಷಗಾನವನ್ನ ನಮ್ಮ ಪ್ರಪಂಚದಾದ್ಯಂತ ಕೊಂಡೊಯ್ದಿದ್ದಾರೆ. ಜಪಾನ್ಗಳಲ್ಲೆಲ್ಲ ನಾನು ಅಜ್ಜಂಗೆ ಬಹಳ ತಲಾಟೆ ಮೊಮ್ಮಗ ಒಂದು 10 ವರ್ಷ ಯಕ್ಷಗಾನದ ಬಗ್ಗೆ ವಿದೇಶದ ಬಗ್ಗೆ ಕೇಳಿದವ. ಅವಾಗ ಅವ್ರು ಹೇಳ್ತಿದ್ರು, ನೀವು ಹೇಗೆ ಮಾಡಿದ್ರೆ ನಡೀತದೆ, ಅವ್ರಿಗೆ ಯಕ್ಷಗಾನ ಏನು ಗಂಧಗಾಳಿ ಇಲ್ಲ, ಹೇಗೂ ನಡೀತದೆ. ಇಲ್ಲ, ಜಪಾನಲ್ಲಿ ಕೆಲವೊಂದು ದೇಶದ ಜನರು ಹೇಗೆ ಅಂದ್ರೆ ಬಹಳ ಕುಲಂಕುಷವಾಗಿ ನೋಡ್ತಾ ಇದ್ರು. ಮತ್ತೆ ಚೌಕಿ ಬಂದು ಕೇಳ್ತಿದ್ರು, ನಿಮ್ದು ಮಂಟ್ರಿ ಹಾಕೋದು ಕುಂಚಟ ಆಡೋದಲ್ಲ ಏನು ಯಾವ ಇದ್ರಲ್ಲಿ ಬರ್ತದೆ ಅಂತ. ಅದಕ್ಕೆ ಶಿವರಾಮ್ ಕಾರಂತರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ. ಒಬ್ಬ ವ್ಯಕ್ತಿ ಬಹಳ ಸಂತೋಷ ಆದಾಗ, ಬಹಳ ಖುಷಿ ಆದಾಗ ಆತ ಏನ್ ಮಾಡ್ತಾನೆ ಗೊತ್ತಿರೋದಿಲ್ಲ. ಅದಕ್ಕೆ ನೀವು ನೃತ್ಯದ ಆಕಾರವನ್ನೇ ಅದು ಕೊಡ್ಬೇಕು ಅಂತ ಏನಿಲ್ಲ, ಈ ತರ ಕೊಡ್ಬೋದು, ನಮ್ಮ ಜನಪದಿ ಇವತ್ತು ಬಂದಿದೆ ಅಂತ. ಸೊ ಆ ದೃಷ್ಟಿಯಿಂದ ಗೋಪಾಲಕೃಷ್ಣ ಅಡಿಗರಾಗಿರ್ಬೋದು, ಶಿವರಾಮ್ ಕಾರಂತರಾಗಿರ್ಬೋದು ಬಹಳ ನೆಚ್ಚಿನ ಯಕ್ಷಗಾನಕ್ಕೊಬ್ಬನೇ ಸಕ್ಕಟ್ಟು ಅಂತ ಹೇಳುವಂತ ಕಲಾವಿದರಾಗಿ ಯಕ್ಷಗಾನದ ಬಣ್ಣದ ವೇಷವನ್ನು ನೋಡಿ ಬಡಗಿನಲ್ಲಿ ಬಣ್ಣದ ವೇಷ ಇದೆಯೇ ಇಲ್ಲ ಅನ್ನೋರಿಗೆ ಎಷ್ಟೋ ಜನ ಗೊತ್ತೇ ಇಲ್ಲ. ನಮ್ಮ AP ಪಾಠಕರಿಗೆ ಗೊತ್ತಿದೆ. ಹೆಚ್ಚಿನವರೆಲ್ಲ ಸೈಕಿನಲ್ಲಿ ಮಾತ್ರ ಬಣ್ಣ ಅಂತ ಅಂದ್ಕೊಂಡಿದ್ದಾರೆ. ಬಡಗಿನಲ್ಲಿ ಬಣ್ಣವನ್ನ ಚುಕ್ಕಿ ಇಟ್ಟು ಅದು ಮಾಡುವಂತ ಕ್ರಮ ಇತ್ತು, ಅದೆಲ್ಲ ಇವಾಗ ನಶಿಸಿ ಹೋಗ್ತಾ ಇದೆ. ನಾವು ಏನ್ ಮಾಡಿದ್ವಿ, ಈ ಹೊಸ ಇದರ ಆಡಂಬರದಲ್ಲಿ ಹಳೆದನ್ನು ಬಿಡ್ತಾ ಇದ್ದೇವೆ. ನಾವು ಹೊಸದನ್ನು ಅಡಾಪ್ಟ್ ಮಾಡ್ಕೊಳ್ಳೋಣ, ಆದ್ರೆ ಹಳೆತನ್ನು ಬಿಟ್ಟಲ್ಲ ಅನ್ನುವಂತ ಒಂದು ದೃಷ್ಟಿಯಿಂದ
ಈ ಸಕಟ್ಟು ಸಂಸ್ಮರಣೆಯಿಂದ ಒಂದಷ್ಟು ಬಣ್ಣದ ವೇಷಗಳನ್ನ ಊರಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಾಗೆ ಇಲ್ಲೂ ಸಹ ಒಂದು ಯಕ್ಷಗಾನದ ಒಂದಷ್ಟು ಕಾರ್ಯಕ್ರಮಗಳನ್ನು ನಾವೀಗ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಮಗೇನು ಗೊತ್ತಿಲ್ಲ, ಅನಂತ ಹೆಗಡೆ ಅವರಿಗೆ, ಎರಡನೇ ಅನಂತ ಹೆಗಡೆ ಅವರಿಗೆ ನಾವು ದಾವಣಗೆರೆಯಲ್ಲಿ ಈಗ ಪ್ರಶಸ್ತಿ ಕೊಡ್ತಾ ಇರೋದು. ಸ್ವಾಗತ ಸುಸ್ವಾಗತ. ಹಾಗೆ ಹಿರಿಯರಾದಂಥ AP ಪಾಠಕ್ ಅವರು. AP ಪಾಠಕ್ ಅವರು ಒಂಥರ ನಮ್ಮ ಮನೆಯವರಿದ್ದಾಗೆ. ಅವರು ಮೃದಂಗ ಆದ್ರೆ ಮೃದಂಗಕ್ಕೂ ಸಹಿ, ಅವರು ಭಾಗವತಿಗೆ ಆದ್ರೆ ಭಾಗವತಿಗೆ ಆದ್ರೂ ಸಹಿ, ಒಂಥರ ಸವ್ಯಸಾಚಿ ಅಂತಲೇ ಹೇಳ್ಬೋದು. ಯಕ್ಷಗಾನದಲ್ಲಿ ಎಲ್ಲ ವಿಷಯದಲ್ಲಿ ಒಂದು ಪ್ರಭುತ್ವವನ್ನ ಸಾಧಿಸುವವರು ನಿಷ್ಣಾತರು ಅಂತ ಹೇಳ್ಬೋದು. ಅವರು ಒಂದು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮಂತ ಕಾರ್ಯಕ್ರಮ ಮಾಡೋದಕ್ಕೆ ನಮಗೆಲ್ಲ ಒಂಥರ ಹುರುಪು ಕೊಡೋದಕ್ಕೆ ಅವರು ಬಹಳ ಸಿದ್ಧಹಸ್ತರು. ಅವರಿಗೂ ಸಹ ಸ್ವಾಗತ ಸುಸ್ವಾಗತ. ನಮ್ಮ ಇದರ ಒಂದು ಗಂಧವನ್ನು ಹಚ್ಚಿ ನಮ್ಮನ್ನ ಸ್ವಾಗತಿಸುತ್ತಿದ್ದಾರೆ ನಮ್ಮ ವಿಜಯ ಕರ್ನಾಟಕದ ಸಂಪಾದಕರಾದಂಥ ಸದಾನಂದ ಹೆಗಡೆ ಅವರು. ಇವರು ಹಾಗೆ ಯಾವಾಗಲೂ ನಮ್ಮ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿದ್ದು. ಹಾಗೆ ನಮ್ಮ ಶಂಕರಯ್ಯ ವಾಡಿಯವರು, ಮಂಜುನಾಥಯ್ಯ ಸಕ್ಕಟ್ ಅವರು, ಸಕ್ಕಟ್ ಲಕ್ಷ್ಮಣಯ್ಯ ಪ್ರತಿಷ್ಠೆ ಹೇಗೆ ಅಂತ ಹೇಳುವುದನ್ನು ನಾವು ವಿಚಾರ ಮಾಡಿ ಈ ಪುಸ್ತಕ ಮುಂಬೈ ಯಕ್ಷಗಾನ ರಂಗಭೂಮಿ ಅಂತ, ಇದರ ಪುಸ್ತಕವನ್ನ ಡಾಕ್ಟರೇಟ್ ಅನ್ನು ಮಾಡಿದಂಥ ನಮ್ಮ ಡಾಕ್ಟರ್ ಮಧುಸೂದನ್ ರಾಯರವರು, ಅವರೇ ಈ ವಿಷಯಕವಾಗಿ PhD ಮಾಡಿ ನಿಮ್ಮ ಕೈಗೆ ಅದು ಈಗ ಸಿಗ್ತಾ ಇದೆ. ಗಣಪತಿ ಭಟ್ ಸಂಕದಗುಂಡಿಯವರು, ಇವರ ಒಂದು ಮಾತನ್ನು ನೀವು ಕೇಳ್ತಾ ಇದ್ರೆ ಇವತ್ತಿನ ಯುವ ಪ್ರತಿಭೆ ಅಂತ ಅವರು ಹೇಳ್ಬೋದು. ನಮ್ಮ ಸಂಸ್ಕೃತ ಪ್ರೊಫೆಸರ್ ಆಗಿ ಮೈಸೂರಿನಲ್ಲಿ ಇದ್ದಾರೆ. ಅವರು ಮೂಲತಃ ಯಲ್ಲಾಪುರದವರು. ಅವರಿಗೂ ಸಹ ಇವತ್ತಿನ ಕೈಕಿ ಶಶಾಂಕ್ ಆರ್ನಾಡಿ ಅವರು, ಇವರು ಸಾಫ್ಟ್ವೇರ್ ಇಂಜಿನಿಯರ್ ಅವರು. ನೋಡಿ, ನಾವು ಸಾಫ್ಟ್ವೇರ್ ಅವೆಲ್ಲ ಹೋಗ್ಬಿಟ್ರೆ ಅಂತಂದ್ರೆ ನಮಗೆ ಈ ಕಡೆ ಜ್ಞಾನವೇ ಇಲ್ಲ ಅಂತ ಆಗ್ತದೆ. ಇದೆಲ್ಲದರಲ್ಲ ತೊಡಸ್ಕೊಳ್ಳೋದ್ರಿಂದ ಅವ್ರು ಎಷ್ಟು ಪ್ರಬುದ್ಧತೆಯನ್ನು ಸಾಧಿಸ್ತಾರೆ, ಮತ್ತೆ ಎಷ್ಟು ಎಚ್ಚರವಾಗಿರ್ತಾರೆ ಆ ಭಾಷೆಯ ಜ್ಞಾನದಲ್ಲಿ ಅನ್ನೋದಕ್ಕೆ ಇವರೆಲ್ಲ ನಿಜವಾದ ಜ್ವಲಂತ ಉದಾಹರಣೆ ಅಂತ ಹೇಳ್ಬೋದು. ತಮಗೂ ಸಹ ಎರಡನೇ ಬಾರಿ ನಮ್ಮ ಮನೆಗೆ ಈ ಒಂದು ತಾಳಮತ್ತೆ ಅರ್ಥಧಾರಿಕೆ ಬರ್ತಾ ಇರೋದು. ನಿಮಗೂ ಸಹ ಸ್ವಾಗತ ಸುಸ್ವಾಗತ ಶಶಾಂಕ. ಇವತ್ತಿನ ಶಂಬಾಸುರರಾಗಿ ವಿನಾಯಕ್ ಭಟ್ ಶೇಡಿಮನೆಯವರು, ಕಾಪಕ್ ಬಂದವರಾಗಿ ಸಿಕ್ಕಿದವರು ಇವತ್ತು ವಿನಾಯಕ್ ಭಟ್ ಶೇಡಿಮನೆಯವರು ಧಾರವಾಡದ ರಾಷ್ಟ್ರೋತ್ಥಾನ ಸ್ಕೂಲ್ನ ಪ್ರಮುಖರಾಗಿದ್ದಾರೆ. ಇವರ ಮಾತನ್ನು ನಾವು ಇವತ್ತು ಬಹಳ ಉತ್ಸುಕರಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಗೂ ಸಹ ಸ್ವಾಗತ ಸುಸ್ವಾಗತ. ಮತ್ತೆ ನಮ್ಮ ಅಜಿತ್ ಕಾರಂತ್ರವರು, ಇವರು ಜ್ಯೋತಿಷ್ಯದಲ್ಲಿ ವಿದ್ವತ್ತನ್ನ ಪಡೆದವರು, ನಮ್ಗೆ ಬಹಳ ಪ್ರೀತಿ ಪಾತ್ರರು. ಈ ಎರಡನೇ ಬಾರಿ ನಮ್ಮ ಒಂದು ಈ ಒಂದು ತಾಳಮದ್ದೆ ಕೂಟದಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಮಂಜುನಾಥಯ್ಯ ಸಕ್ಕಟ್ಟವರು ಹಾಗೂ ಸದಾನಂದ ಹೆಗಡೆ ಅವರು, ಮಧುಸೂದನ್ ರಾಯರು, ತಾವೆಲ್ಲರೂ ಬಂದು ನಮ್ಮ ಅನಂತ ಹೆಗಡೆಯವರನ್ನ ಯಕ್ಷಲೋಕದ ಮಾಸದ ಬಣ್ಣ ಎನ್ನುವಂತ ಪ್ರಶಸ್ತಿಯನ್ನು ನೀಡಿ ಗೌರವಿಸೋಣ. ನಮ್ಮನ್ನು ನಾವು ಸಂಭ್ರಮಿಸಿಕೊಳ್ಳುವಂತ ಈ ಕ್ಷಣ. ಸನ್ಮಾನ ಪತ್ರವನ್ನು ಶ್ರೀಯುತ ಸಕ್ಕಟ್ಟು ರಾಜಶೇಖರ್ ಅವರಿಗೆ ಓದಬೇಕು ಎಂಬುದಾಗಿ ಕೇಳ್ಕೊಳ್ತಾ ಇದ್ದೀನಿ. ಈಗ ಅನಂತ ಹೆಗಡೆ ದಂತಳಿಗೆ ಯಕ್ಷಲೋಕದ ಮಾಸದ ಬಣ್ಣ 100 ಯಕ್ಷಗಾನ ಗಾನಗಂಧರ್ವ ಭಾಗವತಿಕೆಯ ಭಾವ ಭಾಸ್ಕರ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಶ್ರೀ ಅನಂತ ಹೆಗಡೆ ದಂತಳಿಗೆ ಸಮರ್ಪಿಸುವ ಗೌರವದ ಗೌರವಾರ್ಪಣೆ ಸಹೃದಯರೇ. ಕರ್ನಾಟಕದ ಪಾರಂಪರಿಕ ಕಲಾ ಸಂಪತ್ತಿನ ಶ್ರೇಷ್ಠ ರೂಪವಾದ ಯಕ್ಷಗಾನ ರಂಗಭೂಮಿಯಲ್ಲಿ ಸ್ವರ, ರಾಗ, ತಾಳ, ಭಾವಗಳ ಸಮನ್ವಯದ ಮೂಲಕ ರಸಿಕರ ಮನೆಗಳಲ್ಲಿ ನಾದ ಮಾಧುರ್ಯ ಹರಡುತ್ತಿರುವ ಪ್ರತಿಭಾವಂತ ಭಾಗವತರಾದ ಶ್ರೀ ಅನಂತ ಹೆಗಡೆ ದಂತಳಿಗೆ ಅವರಿಗೆ ಈ ಗೌರವವನ್ನು ಸಮರ್ಪಿಸುವುದು ನಮಗೆ ಅಪಾರ ಸಂತೋಷ ಮತ್ತು ಹೆಮ್ಮೆಯ ವಿಷಯವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ದಂತಳಿಗೆ ಗ್ರಾಮದಲ್ಲಿ 30/6/1976 ಶ್ರೀ ವೆಂಕಟರಮಣ ಹೆಗಡೆ ಹಾಗೂ ಶ್ರೀಮತಿ ಕಾವೇರಿ ಹೆಗಡೆ ದಂಪತಿಗಳ ಸುಪುತ್ರರಾಗಿ ಜನಿಸಿ ತಾವು ಬಾಲ್ಯದಲ್ಲಿಯೇ ಯಕ್ಷಗಾನದತ್ತ ಆಕರ್ಷಿತರಾಗಿರಿ. ಕಲೆಯ ಮೇಲಿನ ಅಪಾರ ಪ್ರೀತಿ ಬೆಳೆಸಿಕೊಂಡವರು. PUCವರೆಗೆ ವಿದ್ಯಾಭ್ಯಾಸ ಪೂರೈಸಿದ ತಾವು ಯಕ್ಷಗಾನವನ್ನು ಶಾಸ್ತ್ರಬದ್ಧವಾಗಿ ಅಭ್ಯಾಸಿಸುವ ಸಂಕಲ್ಪದಿಂದ ಶ್ರೀಮಯ್ಯ ಯಕ್ಷಗಾನ ಕಲಾ ಕೇಂದ್ರದಲ್ಲಿ ಪ್ರವೇಶ ಪಡೆದು ಗಜಾನನ ಭಟ್ ಹೊಸಕೋಟೆ ಅವರಲ್ಲಿ ತಾಳ ಅಭ್ಯಾಸವನ್ನ ಮಾಡಿ ವಿದ್ವಾನ್ ಗಣಪತಿ ಭಟ್, AP ಪಾಠಕ್ ಹಾಗೂ ಭಾಸ್ಕರ್ ದೇವಾಡಿಗರ ಮಾರ್ಗದರ್ಶನದಲ್ಲಿ ಭಾಗವತಿಕೆಯ ಸೂಕ್ಷ್ಮತೆಯನ್ನು ಅಳವಡಿಸಿಕೊಂಡಿರಿ. ಶ್ರೀ ಶಂಭು ಹೆಗಡೆ ಸ್ಥಾಪಿಸಿದ ಕಲಾ ಕೇಂದ್ರದಲ್ಲಿ ಪಳಗಿ ಶಿವಾನಂದ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ನಡೆದ ಸಂಶೋಧನಾ ಕಾರ್ಯಾಗಾರದಲ್ಲಿ ಭಾಗವಹಿಸಿ ತಮ್ಮ ಕಲಾ ದಕ್ಷತೆಯನ್ನ ಇನ್ನಷ್ಟು ವಿಸ್ತರಿಸಿಕೊಂಡಿದ್ದೀರಿ. ಬಾಲ್ಯದಲ್ಲಿಯೇ ವೇಷಧಾರಿಯಾಗಿ ರಂಗಪ್ರವೇಶ ಮಾಡಿದ ತಾವು ಧ್ರುವ ಚರಿತ್ರೆ,
ಗದಾಯುದ್ಧ, ಸತ್ಯ ಹರಿಶ್ಚಂದ್ರ, ಕಾರ್ತಿವೀರ್ಯಾರ್ಜುನ ಮೊದಲಾದ ಪ್ರಸಂಗಗಳಲ್ಲಿ ಪಾತ್ರಧಾರಿಯಾಗಿ ಅನುಭವವನ್ನು ಪಡೆದು ಮುಂದೆ ಭಾಗವತರಾಗಿ ಸಂಪೂರ್ಣವಾಗಿ ಅರಳಿ ಕಳೆದ 2 ದಶಕಗಳಿಂದ ಯಕ್ಷಗಾನ ಸೇವೆಯಲ್ಲಿ ತೊಡಗಿಸಿಕೊಂಡು ಸುಮಾರು 15 ವರ್ಷಗಳ ಕಾಲ ಶ್ರೀ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಸಾರ್ಥಕ ಸೇವೆ ಸಲ್ಲಿಸಿದ್ದೀರಿ. ನಾಟಿ, ಕಲ್ಯಾಣಿ, ಮೋಹನ, ಆರವಿ, ಮಧ್ಯಮಾವತಿ, ತೋಡಿ, ಶಂಕರಾಭರಣ ಸೇರಿದಂತೆ ವಿವಿಧ ರಾಗಗಳಲ್ಲಿ ಪಾಂಡಿತ್ಯ ಹೊಂದಿರುವ ತಾವು ಭಾಗವತಿಕೆಯ ಮೂಲಕ ರಾಗ, ಭಾವ, ತಾಳಗಳ ಸಮನ್ವಯವನ್ನು ಅತ್ಯಂತ ಸುಂದರವಾಗಿ ನಿರೂಪಿಸುತ್ತಿರುವಿರಿ. ನಿಮ್ಮ ಗಾಯನದಲ್ಲಿ ಶಾಸ್ತ್ರೀಯ ಸಂಗೀತದ ಗಂಭೀರತೆ ಮತ್ತು ಯಕ್ಷಗಾನದ ಲಾಲಿತ್ಯ ಒಂದಾಗಿ ಮೂಡಿ ರಸಿಕರ ಅನನ್ಯ ಅನುಭವವನ್ನು ನೀಡುತ್ತದೆ. ಭಾಗವತಿಕೆಯ ಗಂಭೀರ ಪರಂಪರೆಯನ್ನು ಉಳಿಸಿಕೊಂಡು ಬಂದವರಲ್ಲಿ ನಿಮ್ಮ ಸಾಧನೆಯು ಶ್ಲಾಘನಾರ್ಹ. ಶ್ರೀರಾಮ ದರ್ಶನ ಹಾಗೂ ಪುರುಷಾಮೃಗ ಮೊದಲಾದ ಪ್ರಸಂಗಗಳನ್ನು ರಚಿಸಿರುವ ತಾವು ಕೇವಲ ಕಲಾವಿದರಲ್ಲ, ಸೃಜನಶೀಲ ಸಾಹಿತ್ಯಕಾರರಾಗಿ ಗುರುತಿಸಿಕೊಂಡಿದ್ದೀರಿ. ಹಂಪಿ ಉತ್ಸವ, ಕರಾವಳಿ ಉತ್ಸವ, ಬನವಾಸಿ ಉತ್ಸವ ಸೇರಿದಂತೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ವೇದಿಕೆಗಳಲ್ಲಿ ಮಾತ್ರವಲ್ಲದೆ ದೆಹಲಿ, ಮುಂಬೈ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಹಾಗೂ ಅಮೆರಿಕ, ಕೆನಡಾ, ಇಂಡೋನೇಷ್ಯಾ, ಸಿಂಗಾಪುರ್, ದುಬೈ ಮೊದಲಾದ ದೇಶಗಳಲ್ಲಿ ಯಕ್ಷಗಾನದ ಕೀರ್ತಿಯನ್ನು ಪಸರಿಸಿರುವುದು ನಿಮ್ಮ ವಿಶಿಷ್ಟ ಸಾಧನೆ. ಕೇಂದ್ರ ಸಾಹಿತ್ಯ ನಾಟಕ ಅಕಾಡೆಮಿಯಿಂದ ಪ್ರದಾನವಾದ ಬಿಸ್ಮಿಲ್ಲಾ ಖಾನ್ ರಾಷ್ಟ್ರೀಯ ಯುವ ಪುರಸ್ಕಾರ ನಿಮ್ಮ ಸಾಧನೆಗೆ ಲಭಿಸಿದ ಅತ್ಯುನ್ನತ ಗೌರವವಾಗಿದೆ ಹಾಗೂ ಅನೇಕ ಸಾಂಸ್ಕೃತಿಕ ಸಂಸ್ಥೆಗಳಿಂದ ಗೌರವಿಸಲ್ಪಟ್ಟಿರುವಿರಿ. ಕಲಾ ತಪಸ್ವಿಗೆ ಬೆಂಬಲವಾಗಿ ನಿಂತಿರುವ ಧರ್ಮಪತ್ನಿ ಶ್ರೀಮತಿ ಜಯಲಕ್ಷ್ಮಿ ಹೆಗಡೆ, ಮಕ್ಕಳಾದ ಚಿನ್ಮಯ ಹೆಗಡೆ ಹಾಗೂ ಆರವಿ ಹೆಗಡೆ, ಈ ಕುಟುಂಬವೇ ನಿಮ್ಮ ಶಕ್ತಿ, ನಿಮ್ಮ ಸಾಧನೆಯ ಹಿನ್ನೆಲೆ. ಪ್ರಪಂಚದ 6 ಖಂಡಗಳಾದ್ಯಂತ ಯಕ್ಷಗಾನದ ಕೀರ್ತಿಯನ್ನು ಪಸರಿಸಿ ಕೋಟ ಶಿವರಾಮ ಕಾರಂತರೊಡನೆ ಸಾಂಸ್ಕೃತಿಕ ಪಯಣ ಹಂಚಿಕೊಂಡು ಅಂದಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್, ಪ್ರಧಾನಿಗಳಾದ ನೆಹರು, ಇಂದಿರಾ ಗಾಂಧಿ ಮೊದಲಾದ ಗಣ್ಯರಿಂದ ಗೌರವಿಸಲ್ಪಟ್ಟ ಬಡಗಿನ ಬಣ್ಣದ ಅಪ್ರತಿಮ ಯುಗ ಪ್ರತಿಭೆ ಶ್ರೀ ಸಕ್ಕಟ್ ಲಕ್ಷ್ಮಣಯ್ಯನವರ ಜನ್ಮಶತಮಾನೋತ್ಸವದ ಯಕ್ಷಲೋಕದ ಮಾಸದ ಬಣ್ಣ 100 ಸಂಸ್ಮರಣೋತ್ಸವದ ಈ ಪಾವನ ಸಂದರ್ಭದಲ್ಲಿ ಸಂಸ್ಕೃತಿ ಸಂತತಿಯ ಜೀವಂತ ಕೊಂಡಿಯಾದ ನಿಮ್ಮನ್ನು ಸನ್ಮಾನಿಸುವುದು ಕೇವಲ ವ್ಯಕ್ತಿ ಗೌರವವಲ್ಲ, ಅದು ಯಕ್ಷಗಾನ ಪರಂಪರೆಗೆ ಸಲ್ಲಿಸುವ ಭಾವಪೂರ್ಣ ನಮನವಾಗಿದೆ. ಇಷ್ಟ ದೇವತೆಗಳು ನಿಮ್ಮ ದೀರ್ಘಾಯುಷ್ಯ, ಆರೋಗ್ಯ, ಶಾಂತಿ, ಇನ್ನಷ್ಟು ಉನ್ನತ ಸೇವೆಗಳಿಗೆ ಪ್ರೇರಣೆಯನ್ನು ಕರುಣಿಸಲಿ ಎಂದು ನಾವು ಹೃತ್ಪೂರ್ವಕವಾಗಿ ಹಾರೈಸುತ್ತೇವೆ. ಇಂದಿ ಪ್ರೀತಿಪೂರ್ವಕವಾಗಿ ಶ್ರೀ ಮಂಜುನಾಥ ಎಲ್ ಸಕ್ಕಟ್ ಲಕ್ಷ್ಮಣಯ್ಯ ಜನ್ಮ ಶತಮಾನೋತ್ಸವ ಸಮಿತಿ, ವಿದುಷಿ ಶ್ರೀಮತಿ ರಕ್ಷಾ ಮತ್ತು ರಾಜಶೇಖರ್ ಸಕ್ಕಟ್ಟು ಕುಟುಂಬಸ್ಥರು. ಸ್ಥಳ ಕಲಾಶೈಲ, ಸರಸ್ವತಿ ನಗರ, ದಾವಣಗೆರೆ, 13/5/2026. ಓಂ ಸ್ವಸ್ತಿ. ತಾವೆಲ್ಲರೂ ಗಣ್ಯರು ಈ ಒಂದು ಸಂದರ್ಭದಲ್ಲಿ ತಾವು ಸಾಕ್ಷಿಗಳಾಗಬೇಕು ಅಂತ ಕೇಳ್ಕೊಳ್ತೇನೆ. ತುಂಬ ಸಣ್ಣವರಿದ್ದಾಗಲೂ ಕೂಡ ನಾವು ಮಣ್ಣದ ಸಕಟ್ಟು ಅವರ ಕುರಿತಾಗಿ ಕೇಳಿದ್ದೆವು, ಆದರೆ ವೇಷವನ್ನು ಕಂಡಿರಲಿಲ್ಲ. ನಾವು ಯಕ್ಷಗಾನ ಶಾಲೆಯಲ್ಲಿರುವಾಗಲೂ ಕೂಡ ಅವರ ಹೆಸರನ್ನು ತುಂಬ ಬಾರಿ ಶಂಭವಿರಂಥ ಹಿರಿಯರು ಕೂಡ ಗುರುಗಳಾದ ಎ.ವಿ. ಪಾಠಕರಲ್ಲಿ ಎಲ್ಲರೂ ಆಡಿದ್ದನ್ನು ಕೇಳಿದ್ದಂಥ ಸಂಗತಿ ಅದು. ಅಂತಹ ದೊಡ್ಡ ಮೇರು ಕಲಾವಿದರ ಸಂಸ್ಮರಣೆಯ ಈ ಕಾರ್ಯಕ್ರಮದಲ್ಲಿ ಒಂದು ಗೌರವ ಸನ್ಮಾನ ಅಂತಾಗಿರುವುದು ಕಲಾದೇವಿ ನನಗೆ ಕೊಟ್ಟ ದೊಡ್ಡ ಪ್ರಸಾದ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಕಲೆ ನನಗೂ ನನ್ನಂಥವನಿಗೂ ಬೇಕಾದನ್ನು ತುಂಬ ಕೊಟ್ಟಿದೆ. ಕೆರೆಮನೆಯಂತಹ ಗುರುಕುಲವನ್ನು ಕೊಟ್ಟಿದೆ, ಕೆರೆಮನೆಯಂತಹ ಮೇಳವನ್ನು ಕೊಟ್ಟಿದೆ, ವಿದ್ವಾನ್ ಗಣಪತಿ ಭಟ್ರು ಎ.ಪಿ. ಪಾಠಕರಂಥ ಗುರುಗಳನ್ನು ಕೊಟ್ಟಿದೆ, 4 ದೇಶಗಳ ಪ್ರವಾಸವನ್ನು ಮಾಡಿಸಿದೆ. ಇವತ್ತಿಗೊಂದು ಸಂಸ್ಕಾರವನ್ನು ಕಲೆ ಖಂಡಿತ ನಾವು ಕೊಟ್ಟಿದೆ ಎನ್ನುವುದರಲ್ಲಿ ಯಾವ ಸಂಶಯವಿಲ್ಲ. ಅಂತಹ ಕಲಾದೇವಿಯ ಆಶೀರ್ವಾದ, ನಿಮ್ಮಂತಹ ಸಹೃದಯಿಗಳ ಆಶೀರ್ವಾದ ಸದಾ ಇರಲಿ ಅಂತ ಆಶಿಸ್ತಾ, ಒಂದು ನಾನೇ ರಚಿಸಿದ ಒಂದು ಹಾಡಿನ ಪ್ರಸ್ತುತಿಯೊಂದಿಗೆ ಶುಭವನ್ನು ಸಕಟ್ಟು ಕುಟುಂಬಕ್ಕೆ ಕೋರ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಇರಲಿ ಕಲೆಯ ನಂಟು, ಇರಲಿ ಕಲೆಯ ನಂಟು ಧಾರ್ಮಿಕತೆಯ ಜೊತೆಯಲ್ಲಿ, ತರಲಿ ಮನಕದೆಂದು ಹರುಷ ಮೋದದಿಂದಲಿ. ಕಲೆ ನಿಮಗೆ ಖಂಡಿತ ಯಾವತ್ತೂ ಸಂತೋಷವನ್ನು, ನೆಮ್ಮದಿಯನ್ನು, ಆನಂದವನ್ನು ನೀಡಲಿ. ತರಲಿ ಮನಕದೆಂದು ಹರುಷ ಮೋದದಿಂದಲಿ. ಇರಲಿ ಕಲೆಯ ನಂಟು ನಿಮಗೆ ಧಾರ್ಮಿಕತೆಯ ಜೊತೆಯಲ್ಲಿ ಅಂತ ನಾನು ಆಶಿಸುವುದು.
ವಿರಸ ಕಳೆದು ಆಟ ಕೂಟ ದುಃಖ ಮರೆಸಲೇ ವಿರಸ ಕಳೆದು ಆಟ ಕೂಟ ದುಃಖ ಮರೆಸಲಿ ನಿರತ ಶುಭವ ಕಲಾ ಸರಸ್ವತಿಯು ನೀಡಲಿ ನಿರತ ಶುಭವ ಕಲಾ ಸರಸ್ವತಿಯು ನೀಡಲಿ ಕಲಾದೇವಿ ಸದಾ ಸರ್ವದಾ ನಮಗೆಲ್ಲ ಒಳಿತನ್ನು ಮಾಡಲಿ ಆ ದಿಸೆಯಲ್ಲಿ ನಾವೆಲ್ಲ ಸಾಗುವಂತ ಆಶಿಸ್ತಾ ನನ್ನ ಎರಡು ಮಾತು